ಒಂದ್ಸತಿ ಇದು ಹೆಂಗೆ ಅಂದ್ರೆ ಇದೊಂಥರ ಸೈಕಲ್. ದುಡ್ಡಿರೋನೇ MLA ಬಂದಿರ್ತಾನೆ, ಅವ್ನು MLA ಆದ್ಮೇಲೆ ಅಧಿಕಾರ ಉಪಯೋಗಿಸ್ಕೊಂಡು ಅವ್ನು ದುಡ್ಡು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಈ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ, ನೀವು ಎಲೆಕ್ಷನ್ ಗೆಲ್ಲಬೇಕು ಅಂತಂದ್ರೆ ನೀವು 20-25 ಕೋಟಿ ದುಡ್ಡು ಖರ್ಚು ಮಾಡಬೇಕು. 25 ಕೋಟಿ ದುಡ್ಡು ಖರ್ಚು ಮಾಡಿರೋನು 1 ಲಕ್ಷ ರೂಪಾಯಿ ಸಂಬಳ ಕೆಲಸ ಮಾಡ್ತಾನೆ ಅನ್ನೋದು ಸಾಧ್ಯನಾ? ಅವ್ನು ಎಲೆಕ್ಷನ್ ಬಂದಿದ್ದ ದಿವಸದಿಂದ, ಎಲೆಕ್ಟ್ ಆಗಿ ಬಂದಿದ್ದ ದಿವಸದಿಂದ ಅವ್ನು ಫಸ್ಟ್ ಇದನ್ನ ಹಿಂಗ್ ರಿಕವರ್ ಮಾಡಬಹುದು, ಇನ್ನೊಂದೇನ್ ಮಾಡಬಹುದು, ವಾಮ ಮಾರ್ಗ, ಇನ್ನೊಂದು ಮಾರ್ಗ ಸ್ಟಾರ್ಟ್ ಆಗುತ್ತೆ. ಯಾವತ್ತಿನ ತನಕ ನಾವೊಂದು ರಾಡಿಕಲ್ ರಿಫಾರ್ಮ್ ತಂದು, ಅದಕ್ಕೆ ನಾನು ಹೇಳ್ತಾ ಇರೋದು ಒನ್ ನೇಷನ್ ಒನ್ ಎಲೆಕ್ಷನ್ ಇಸ್ ರಾಡಿಕಲ್ ರಿಫಾರ್ಮ್. ಎಲೆಕ್ಷನ್ ಖರ್ಚಾಗುವಂತ ದುಡ್ಡು ಕಡಿಮೆ ಆಗಲ್ವೋ? ರಾಜಕಾರಣಿಗಳಿಗೆ ಪ್ರೊಫೆಷನಲ್ ಆಗಿ ರಾಜಕಾರಣ ಮಾಡ್ಲಿಕ್ಕೆ, ಅದು ನಾನು ಪ್ರೊಫೆಷನಲ್ ಆಗಿ ನಾನು ಬರ್ತೀನಪ್ಪ, ನನಗೆ ಇಷ್ಟು ಒಂದು IT ಕೆಲಸಕ್ಕೆ ಹೋದ್ರೆ ನನಗೆ 3 ಲಕ್ಷ ಕೊಡ್ತಾರೆ, ಇನ್ನೊಂದ್ ಕಡೆ ಇಷ್ಟು ಕೊಡ್ತಾರೆ, ಹಿಂಗ್ ನೀವು ಇದನ್ನ ಮಾಡ್ಬೇಕು ಅಂತಂದ್ರೆ ಹೆಂಗೆ? ಆ ತರ ನಾವು ಅದನ್ನ ಅಪ್ರೋಚ್ ಮಾಡ್ಲಿಲ್ಲ ಅಂತಂದ್ರೆ ಈ ವ್ಯವಸ್ಥೆ ಚೇಂಜ್ ಆಗಲ್ಲ. ಫಾರ್ ವಾಟ್? ಬಿಕಾಸ್ ಎಲೆಕ್ಷನ್ ಬಹಳ ಕಾಸ್ಟ್ಲಿ ಆಗ್ತಾ ಇದಾವೆ. ಈಗ ಈ ಕಾಸ್ಟ್ಲಿ ಆಗಿರೋದ್ರಿಂದ ಪ್ರಾಮಾಣಿಕವಾಗಿರೋದು ಬಾರಿ ಕಷ್ಟದ ಕೆಲಸ. ಮತ್ತೆ ಜನರಿಗೆ ಏನೋ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿ ಎತ್ತಬೇಕು. ಜನರಿಗೇನೋ ತೊಂದರೆ ಅಲ್ಲ, ಕೇಳಿ ಒಂದ್ ನಿಮಿಷ. ಆಗ್ತಿರೋದೇ ಜನರಿಂದ ತೊಂದರೆ, ಕೇಳಿ ಒಂದ್ ನಿಮಿಷ. ವೋಟ್ನ ಮಾಡ್ಕೊಂಡ್ಬಿಟ್ಟಿದೀವಿ ಸರ್ ನಾವು. ಯಾರಿಂದ ತೊಂದರೆ ಆಗ್ತಿದೆ? ಜನಗಳಿಂದ. ಜಾತಿ ಧರ್ಮಕ್ಕೆ ಓಟ ಶುರು ಮಾಡ್ಬಿಟ್ಟಿದೀವಿ ಸರ್ ನಾವು. ಯಾರೋ ಒಬ್ಬ ಗ್ರೇಟ್ ಫಿಲಂ ಸ್ಟಾರ್ ಬಂದ್ರೆ ಬಂದಮ್ಮ ಸೂಪರ್, ಆ ಸಿನಿಮಾ ಏನು ಎಕ್ಸ್ಟ್ರಾಂಡಿ ಮಾಡಿದ ಆಟ ಅವ್ನಿಗೆ ಓಟು ಅಂತ. ಇನ್ ಯಾರೋ ಸತ್ತೋದ್ರೆ ಯಾರಿಗೋ ಸಿಂಪತಿ. ಇನ್ನೊಂದ್ಸತಿ ಪಾಪ ಅವ್ರು ಏನೋ ಇದಾಗ್ಬಿಟ್ಟಿದ್ದಾರೆ, ಇವ್ರಿಗೊಂದು ಚಾನ್ಸ್ ಕೊಟ್ಬಿಡೋಣ, ಅವರು ಸ್ವಲ್ಪ ಎಂಜಾಯ್ ಮಾಡ್ಲಿ. ಈ ಪರಿಸ್ಥಿತಿ ಯಾರು ಸರ್ ಸರಿ, ಯಾರು ಸರ್ ತಪ್ಪಿಲ್ಲ.